ಅಬ್ಬಬ್ಬಾ! ಯಾವ ಬೆಳೆ ಇದು? ಇಂಥ ಬಿರು ಬಿಸಿಲಿನಲ್ಲೂ ಕೂಡ ಹೂವು ಕಾಯಿ ತುಂಬಿ ತುಳುಕ್ತಾ ಇದೆ. ಸೊ ಈ ಬೆಳೆ ಬಗ್ಗೆ ಮಾಹಿತಿ ಪಡೆಯೋಕ್ಕಿಂತ ಮುಂಚೆ ನೀವು ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ. ಈ ಬೆಳೆ ಬೇಸಿಗೆಯಲ್ಲಿ ಬೆಳೆಯುತ್ತಂಥ ಎಳ್ಳು. ಇದು ನಾವು ಫೆಬ್ರವರಿಯಿಂದ ಮಾರ್ಚ್ 15ರೊಳಗೆ ಬಿತ್ತನೆ ಮಾಡಬಹುದು. ಸುಮಾರು 3 ತಿಂಗಳ ಬೆಳೆಯಾಗಿದ್ದು ಬೇಸಿಗೆಯಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಕೊಡುತ್ತೆ ಮತ್ತು ಕಾಳು ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ಹೆಚ್ಚಿನ ಕೀಟನಾಶಕಗಳು ಏನು ಬೇಕಾಗಿರಲಿಲ್ಲ. ಅಲ್ಪ ಪ್ರಮಾಣದ ರಸಗೊಬ್ಬರಗಳಲ್ಲಿ ಅತ್ಯುತ್ತಮವಾಗಿ ಬೆಳೆಯಬಹುದು ಮತ್ತು ಉತ್ತಮ ಇಳುವರಿಯನ್ನು ಕೊಡುತ್ತೆ ಮತ್ತು ಇದಕ್ಕೆ ಉತ್ತಮ ಬೆಲೆ ಕೂಡ ಸಿಗುತ್ತೆ. ಈ ತಳಿಯ ಹೆಸರು ಶ್ವೇತಾ ಎಳ್ಳು ಅಂತಂದು ಶ್ವೇತಾ ತಳಿ ಎಳ್ಳು ಅಂತಿದ್ದಾರೆ. ರೈತರು ಹೊಸ ತಳಿಗಳತ್ತ ಗಮನ ಹರಿಸಬೇಕು ಮತ್ತು ಆಧುನಿಕ ಮತ್ತು ವೈಜ್ಞಾನಿಕ ಕೃಷಿಯತ್ತ ಗಮನ ಹರಿಸಿದಾಗ ಮಾತ್ರ ಉತ್ತಮ ಮಾರುಕಟ್ಟೆಗಳ ಬೆಲೆ ಸಿಗುತ್ತೆ ಮತ್ತು ಹೊಸ ಆವಿಷ್ಕಾರಗಳ ಕಡೆಗೆ ಗಮನ ಕೊಟ್ಟಾಗ ಮಾತ್ರ ರೈತರು ಉದ್ಧಾರ ಆಗಲು ಸಾಧ್ಯ ಅಂತಂದು ಹೇಳಲು ಇಚ್ಛಪಡಿಸ್ತೇನೆ. ಸೊ ನೀವು ರೈತರಾಗಿದ್ದರೆ ಅಂತರ್ ಬೇಸಾಯವಾಗಿ ಎಳ್ಳನ್ನು ಬೆಳೆಯಿರಿ. ಕಬ್ಬಿನಲ್ಲಿ ಆಗಿರ್ಬೋದು, ಈರುಳ್ಳಿಯಲ್ಲಿ ಆಗಿರ್ಬೋದು, ಶೇಂಗಾದಲ್ಲಿ ಆಗಿರ್ಬೋದು ಬೆಳೆದು ಅತ್ಯುತ್ತಮವಾದ ಬೆಲೆಯನ್ನು ಪಡೆಯಿರಿ. ನೀವು ಕೂಡ ರೈತರಾದರೆ ಅಂತರ್ ಬೆಳೆಯಾಗಿ ಬೇಸಿಗೆಯಲ್ಲಿ ಯಾವುದಾದ್ರೂ ಬೆಳೆ ಬೆಳೆಯುತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ.